ನಿಮ್ಮೆಲ್ರಿಗೂ ಗುಡ್ ನ್ಯೂಸ್. ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ನಾನು ಊರಲ್ಲಿದ್ದಿದ್ದ ಕಾರಣದಿಂದ ನಾನು ಯಾವ ವಿಡಿಯೋನೂ ಮಾಡಿರೋದಿಲ್ಲ. ಹಾಗೆ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಕೂಡ ಯಾವುದೇ ಥರ ವಿಡಿಯೋನ ನಾನು ಗುರುವಾರದ್ದು ಶೂಟ್ ಮಾಡಿಲ್ಲ. ಬೆಡ್ಶೀಟ್ ಎಲ್ಲ ಮಡ್ಚಾಗಿದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮೆಸ್ಸಪ್ ಆಗಿತ್ತು. ಸೊ ಹಾಗಾಗಿ ಎಲ್ಲ ಬಟ್ಟೆ ಮಡ್ಚಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಟ್ಟೆನೂ ಕ್ಲೀನಾಗಿ ಒಂದು ಕಡೆಯಿಂದ ನೀಟಾಗಿ ಮಡ್ಚಿಟ್ಕೊತಾ ಇದ್ದೀನಿ. ಮನೇಲಿತ್ತು ಅಂದರೆ ನಂಗೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಏನಾದರೂ ಒಂದು ಕೆಲಸ ಇಲ್ಲ ಅಂದರೆ ಉಟ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಬಟ್ಟೆ ಎಲ್ಲ ಮಡ್ಚಿಟ್ಟಾಗಿದ ತಕ್ಷಣ ನಾನು ಹೋಗಿದ್ದೆ ಅಡುಗೆ ಮನೆಗೆ. ಏನಕ್ಕೆ ಅಂದರೆ ಕಾಫಿ ಕುಡಿಯೋದಕ್ಕೆ. ನಂಗೆ ಬೆಳಗ್ಗೆನೇ ಕಾಫಿ ಕುಡ್ದಿಲ್ಲ ಅಂತಂದರೆ ನಂಗೆ ಆ ಡೇನೇ ಫುಲ್ಲು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಇನ್ನು ನಾನು ಟಿಫನ್ ಮಾಡೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಟಿಫನ್ ಮಾಡಿದ್ಮೇಲೆ 2 ರೌಂಡ್ ನಿದ್ದೆ ಮಾಡಿ ಹೇಳೋಷ್ಟರಲ್ಲಿ ಆಲ್ರೆಡಿ ಮಳೆರಾಯಿನ ಆರ್ಭಟ ಸ್ಟಾರ್ಟ್ ಆಗಿತ್ತು. ಮಳೆ ಬೇರೆ ಬರ್ತಾ ಇತ್ತು. ನಂಗೆ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬೇಗ ಆಗುತ್ತೆ ಅಂತ ನಾನು ಮ್ಯಾಗಿ ಮಾಡ್ಕೋತಾ ಇದ್ದೀನಿ. ನಂಗೆ ಏನಾದರೂ ಜಾಸ್ತಿ ಕ್ರೇವಿಂಗ್ಸ್ ಆದಾಗ, ಏನಾದರೂ ಖಾರ ತಿನ್ನಬೇಕು ಅಂತ ಅನ್ನಿಸ್ದಾಗ ನಂಗೆ ತಟ್ಟಂತ ನೆನಪಾಗೋದೇ ಮ್ಯಾಗಿ. ಯಾವಾಗಲೂ ಬರೀ ಮ್ಯಾಗಿ ತಿಂದು ಬೋರ್ ಆಗಿತ್ತು. ಸೊ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ಎಗ್ ಮ್ಯಾಗಿ ಮಾಡ್ಕೊಂಡಿದ್ದೆ. ನಾನು ಯಾವಾಗಲೂ ಈಸಿಯೆಸ್ಟ್ ಕುಕ್ಕಿಂಗ್ ಅಂತ ಚೂಸ್ ಮಾಡ್ಕೊಳ್ಳೋದೆ ನನ್ನ ರೆಸಿಪಿ ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು ಅಂತೇಳಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಸಂಜೆ ಆಯಿತು. ಸೊ ಊರಿಂದ ತಂದಿದ್ದು ಪಪ್ಪಾಯ ಹಣ್ಣಿತ್ತು. ನಮ್ಮಮ್ಮ ಬಂದು ಪಪ್ಪಾಯ ಹಣ್ಣು ಕಟ್ ಮಾಡಿಕೊಟ್ರು. ಸೊ ಪಪ್ಪಾಯ ತಿಂದೆ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಯಾಕೆ ಅಂತ ನೋಡ್ತಾ ಇದ್ದೀರಾ, ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸ್ತಾ ಇದ್ದೀರಾ, ಅದೇ ಥರ ನನಗೆ ಇನ್ನು ಮುಂದೆ ಯೂಟ್ಯೂಬಲ್ಲೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಬಂಡ ಧೈರ್ಯದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಮ ಅಣ್ಣ ಅವನ ಫ್ರೆಂಡ್ಸ್ ಎಲ್ಲರಿಗೂ ಕಾಲ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾನೆ. ಒಂದು ಲಿಂಕ್ ಕಳಿಸಿ ನನ್ನ ತಂಗಿದು ಸಬ್ಸ್ಕ್ರೈಬ್ ಮಾಡು ಮಗನೇ. ನನ್ನ ತಂಗಿ ಜೊತೆ ಒಂದು ಯೂಟ್ಯೂಬ್ ಲಾಗ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಕಳಿಸ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡಿ ಬೇಗ. ಆಮೇಲೆ ಇವತ್ತು ಇನ್ನೊಂದು ಏನಂತಂದರೆ, ಇವತ್ತು ನಮ್ಮ ಅಮ್ಮನೇ ನನಗೆ ಊಟ ಮಾಡಿಸಿದ್ರು. ನಾವೆಷ್ಟೇ ದೊಡ್ಡವರಾದರೂ ಅಮ್ಮಂದಿರ ಕಣ್ಣಲ್ಲಿ ಇನ್ನೂ ಚಿಕ್ಕ ಮಕ್ಕಳು ಥರನೇ ಕಾಣಿಸ್ತೀವಿ ಅಲ್ವಾ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.